ಸದಸ್ಯರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಾಗೆಯೇ ಎಲ್ಲರೂ ಕೂಡ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ರೆ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ? ನಾವು ಕೂಡ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ದೀವಿ. ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೀವು ಕೂಡ ನೋಡಿ. ನಮ್ಮನೆಯವರು ಮಾರ್ನಿಂಗ್ ಹೋದರೆ ಬರೋದು ಸಂಜೆನೇ ಲೇಟ್ ಆಗಿಬಿಡುತ್ತೆ, 10 ಗಂಟೆ ಆಗಿಬಿಡುತ್ತೆ ಬರೋದು. ಹಾಗಾಗಿ ಮಕ್ಕಳು ಇಬ್ಬರು ಕೂಡ ಕೇಕ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದಾರೆ. ನಮ್ಮೂರಿನಲ್ಲಿ ಹಳ್ಳಿ ಇರೋದ್ರಿಂದ ಈ ಥರ ಬಿಸ್ಕೆಟ್ಸ್ ಎಲ್ಲ ಸಿಗೋದಿಲ್ಲ. ನಾವು ಕಲ್ಲು ಕ್ರಾಸ್ಗೆ ಹೋಗಬೇಕು ಅಂದರೆ ಇಲ್ಲಿಂದ 3 ಕಿಲೋಮೀಟ್ರು ಹೋಗಬೇಕು. ಏನಾದರೂ ತೊಗೊಬೇಕು ಅಂದರೆ ಈ ಥರ ಬಿಸ್ಕೆಟ್ ಎಲ್ಲ ಸಿಗೋದಿಲ್ಲ. ಹಾಗಾಗಿ ಮಕ್ಕಳೂ ಕೂಡ ಹೋಗಿದ್ರು, ಇಬ್ಬರು ಹೋಗಿ ಬಿಸ್ಕೆಟ್ನ ತೊಗೊಂಡು ಬಂದು ಕೇಕ್ನ ರೆಡಿ ಮಾಡ್ತಾಯಿದ್ದಾರೆ. ಮಗನೂ ಮಗಳು ಇಬ್ಬರು ಸೇರಿಕೊಂಡು ಕೇಕ್ ರೆಡಿ ಮಾಡ್ತಾಯಿದ್ದಾರೆ. ನ್ಯೂ ಇಯರು ಮತ್ತು ಇನ್ನೊಂದು ಸೆಲೆಬ್ರೇಷನ್ ಇದೆ, ಅದನ್ನು ಇವಾಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನು ಕೇಕ್ನ ರೆಡಿ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಫ್ರೆಂಡ್ಸ್, ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನಾನು ಕೂಡ ಏನೇನು ಬೇಕಾಗುತ್ತೆ ಅಂತ ಮಕ್ಕಳು ಫೋನ್ನಲ್ಲೇ ನೋಡಿಕೊಂಡು ಯೂಟ್ಯೂಬ್ನಲ್ಲಿ ಕೇಕಾಗಿ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದಾರೆ. ಡೈರಿ ಮಿಲ್ಕ್ ಚಾಕ್ಲೇಟು ಎಲ್ಲ ತೊಗೊಂಡು ಬಂದಿದ್ದರು. ಚಾಕ್ಲೇಟಿಗೆ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಕರಗಿಸ್ಕೊಂಡು ಅದಕ್ಕೆ ಹಾಕ್ತಾಯಿದ್ದಾರೆ ಕೇಕಿಗೆ. ಕೇಕು ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ಸೂಪರಾಗಿತ್ತು. ಓರಿಯೋ ಬಿಸ್ಕೆಟಲ್ಲಿ ಮಾಡಿರೋವಂಥ ಕೇಕ್ ಇದು. ತುಂಬ ಚೆನ್ನಾಗಿದೆ ಕೇಕು. ಈ ಚಾಕ್ಲೇಟ್ ಸಿರಪ್ ಮೇಲೆ ನಾವು ಓರಿಯೋ ಬಿಸ್ಕೆಟ್ನ ಮುಂಚೆಲ್ಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು, ಆ ಪೌಡ್ರನ್ನು ಹಾಕ್ತಾಯಿದ್ದೀವಿ ಇದ್ರ ಮೇಲ್ಗಡೆ. ಹಾಗೆ ಜಮ್ಸನ್ನು ಕೂಡ ಇದ್ರ ಮೇಲೆ ಡೆಕೋರೇಷನ್ ಮಾಡಿದ್ದಾರೆ. ಇದು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿಟ್ಟರೆ ಹಾಗೇ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೇಕ್ ಅಂತೂ ಸೂಪರಾಗಿತ್ತು. ಹಾಗೆ ನಮ್ಮನೆಯವರು ಕೂಡ ನಮ್ಮ ಹಳ್ಳಿನಲ್ಲೂ ಕೂಡ ನ್ಯೂ ಇಯರ್ನ ಪಟಾಕಿಗಳನ್ನೆಲ್ಲ ಸಿಡಿಸಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ನಮ್ಮ ಮನೆಯವರು ಕೂಡ ಬರೋದು ಲೇಟ್ ಆಯಿತು, 12 ಗಂಟೆ. ಅವರು ಕೂಡ ಕೇಕ್ ತೊಗೊಂಡು ಬಂದಿದ್ದರು. ನಾವು ಮಾಡಿರೋವಂಥ ಕೇಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀವು ನೋಡಿ. ನನ್ನ ಬರ್ಡೇಗೆ ಇಬ್ಬರು ಸೇರಿ ಕೇಕ್ನ ರೆಡಿ ಮಾಡಿದ್ದಾರೆ. ಹಾಗೆ ವರ್ಷವೂ ಕೂಡ ಗಿಫ್ಟ್ಗಳನ್ನ ತೊಗೊಂಡು ಬರ್ತಾರೆ. ಮಾಡಿ ನೋಡೋಣ ಇವಾಗ ಏನು ತಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಮಗಳು ಲಿಫ್ಟಿಕ್ಕು ಮತ್ತು ವಾಚನ್ನು ತೊಗೊಂಡು ಬಂದಿದ್ದರು. ಇಬ್ಬರೂ ಗಿಫ್ಟ್ಗಳನ್ನ ತೊಗೊಂಡು ಬಂದಿದ್ದರು. ನಾವು ಕೂಡ ರಾತ್ರಿ ಮಲಗೋದು 1 ಗಂಟೆ ಆಯಿತು. ಮಾರ್ನಿಂಗು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ದೆ ಇವತ್ತು ಮಾರ್ನಿಂಗ್.